ನಾವು ಇಬ್ಬರಾಳು ಅಕ್ಕ ತಂಗಿಯರು ಒಂದೇ ಮನೆಗೆ ಅಣ್ಣ ತಮ್ಮದಿರು ಕೊಟ್ಬಿಟ್ರು. ಹ್ಞೂ ಕೊಟ್ಟರೆ ಏನಾಯಿತು, ಊಟಕ್ಕೆ ಸ್ವಲ್ಪ ಕಷ್ಟ. ಹ್ಞೂ ಅವು ಅಳತೆ ಮೇಲೆ ಅಕ್ಕಿ ಓ ಮನೆಯಲ್ಲಿ. ಹ್ಞೂ ನಿನ್ನ ಮಗನಿಗೆ ಅನ್ನ ತಿನ್ನಿಸ್ಬೇಡ, ಮುದ್ದೆ ತಿನ್ನಿಸು, ನನ್ನ ಮಗನಿಗೆ ಅನ್ನ ಇಡು. ನಮ್ಮ ಅಕ್ಕನೇ ಈ ಮಾತು ಅನ್ಬೇಕಾ ಅಂದ್ಬಿಟ್ಟು ಪಕ್ಕದ ಮನೆ ವಾರ್ಗಿತ್ತಿದ್ಲು ಇಂದ್ರಮ್ಮ ಅಂತ, ತೀರೋಗ್ಬಿಟ್ರು ಅವರು ಪಾಪ. ಅವರು ಭಾಗ್ಯ ಬೈಲಿ ಬರೋಕ್ಕಾಗಲ್ಲ ಇಲ್ಲ ಅವರೇ. ಅವಾಗ ಕರೆದ್ಬಿಟ್ಟು ಊಟ ತಿನ್ನಿಸಿ ಇವನ್ನ ಕಳಿಸ್ಬಿಡೋರು. ಬಟ್ ನಾನು ಕಣ್ಣಾರೆ ನೋಡಿದಾಗ ತುಂಬಾ ಕಷ್ಟ ಅನ್ಬೋದು. ಬೆಳಿಗ್ಗೆ ಬೇರೆಯವ್ರ ತೋಟಕ್ಕೆ ಮಣ್ಣು ಹೊರಕ್ಕೆ ಹೋದ್ರೆ ಹ್ಞೂ ಸಾಯಂಕಾಲನೇ ನಾವು ಬತ್ತಿದ್ದು. ಹೆಣ್ಣಾಳುಗಳು ಬರ್ತಾರಲ್ಲ ಆ ಥರ. ಚಾನಲ್ ಮಾಡ್ತಿರ್ತಾರಲ್ಲ, ಅದಲ್ಲ, ತೋಟಕ್ಕೆ ಹೊರೋದು, ತೆಂಗಿನ ಮರದಕ್ಕೆ ಹಾಕಿಸ್ತಾರಲ್ಲ, ಆ ತೋಟ ಮಣ್ಣು ತೆಗೆದು ತೋಟಕ್ಕೆ ಹಾಕಬೇಕು. ಒಂದು 10-15 ಜನ ಹಾಳು ಮಾಡೋರು, ಅವ್ರ ಜೊತೆ ನಾವು ಹೋಗೋದು, ಹೊರೋದು, ಸಾಯಂಕಾಲ ಗಂಟ ಹೊರೋದು. ಊಟ ಇರಲ್ಲ ನೆಟ್ಟಿಗೆ ಅವಾಗ. ಆಮೇಲೆ ಗದ್ದೆ ನಾಟಿ ಇಷ್ಟು ಹಾಳು ಅಂತ ಲೆಕ್ಕ ತಗೊಳ್ಳೋದು. 30 ರೂಪಾಯಿ ಒಬ್ರು ಏಜೆಂಟು ಅವ್ರಿಗೆ, ಅವ್ರಿಗೆ 60 ಕೊಟ್ರೆ ನಮ್ಮ 30, ನಮ್ಮ 30 ಕೊಟ್ರೆ ಅವ್ರಿಗೆ 20, ಅವ್ರಿಗೆ ಜಾಸ್ತಿ ಒಟ್ಟಿನಲ್ಲಿ.